ಯಪ್ಪ ಇಂಥ ಬ್ಯಾಸಿಗೆ ಅಂದ್ರೆ ಶೀತ ಆಗತ್ತಪ್ಪಂಗಿಲ್ಲ ನೋಡಿ. ಏನು ವಾತಾವರಣ ಏನು. ತರಿ ತೊಕ್ಕಂದನಿ ಒಲಿ ಮುಂದೆ ಕುತ್ಕೊಂಡ್ರೆ ನೀರು ಇಳಿತಾವು. ಹೀಟ್ ಆಕೈತಿ ಹೇಳಿ ತಂಪು ಕುಡಿದ್ರೆ ಶೀತ ಆಕತಿ, ತಂಪು ಕುಡಿದು ಬಿಟ್ರೆ ಹೀಟಾಗಿ ಕಡೆ ಚಮ್ ತಗೊಂಡು ಹೋಗೋಕ್ಕೂ ತ್ರಾಸ ಆಕತಿ, ಎಲ್ಲದಕ್ಕೂ ತ್ರಾಸ ಆಕತಿ. ಏನು ಕಾಲಮಾನನೋ ಏನೋ. ಹೌದಿಲ್ರಿ ಫ್ರೆಂಡ್ಸ್? ಈ ಬೆಂಡ್ಲಾರ ಎಲ್ಲಿ ಹೋಗಿದಾರ ಏನೋ? ಶೇಂಗಾ ಬೇಯಕಟ್ಟಾರಲ್ಲಿ. ಏನು ಬೇಯವ್ವ ಬೇಕಿ ಮಾತಾಡಕತ್ತಿಲ್ಲ. ಏನಿಲ್ಲ ಬಾರಪ್ಪ, ತಲೆ ತೊಕೊಂಡಿದ್ದೆ, ಹಾಗಾಗಿ ಒಲಿ ಮುಂದೆ ಬಂದು ಕುತ್ಕೊಂಡೆ. ಶೇಂಗಾ ಹಿಟ್ಟು ಎಲ್ಲೇ ಹೋಗ್ಯಾರ ಅಂತ ಮಾತಾಡಕತ್ತಿದ್ದೆ. ಇವ್ವ ಹೆಂಗಸ್ರ ಸುದ್ದಿ ಏನು ಹೇಳ್ತಿ ಯವ್ವ? ನಿಮ್ಮ ಕಾಲದಾಗ ಹಿಂಗಾಗಿತ್ತು. ಸೀರೆ ತಂದಾವ್ ಅಕ್ಕಿ ಬರ್ತಾಳ, ನನ್ನ ಸೀರೆ ನೋಡು, ನನ್ನ ಜಾಕೆಟ್ ನೋಡು ಅಂತಾಳ. ಇಕ್ಕಿ ಬರ್ತಾಳ, ನನ್ನ ಸೀರೆ ನೋಡ್ಲೆ, ನಿನ್ನ ಸೀರೆ ನೋಡ್ಲೆ, ನೀ ಎಲ್ಲಿ ತಂದು ನಾನು ಎಲ್ಲಿ ತಂದೆ. ಅದೇನಪ್ಪ ಹೆಣ್ಮಕ್ಳು ಸಡಗ್ರ ಪಾಪ. ಮತ್ತೇನೈತಿ? ನನ್ನ ಚಂದ ಐತೆ, ನಿನ್ನ ಚಂದ ಐತೆ, ಹೆಂಗೆ ತಂದು ಎಲ್ಲಿ ಕೊಟ್ಟು ಎಷ್ಟು ಕೊಟ್ಟು ಜಾಕೆಟ್ ಹೆಂಗೆ ಹೊಲಿಸಿದೆ, ಇದೇ ಸುದ್ದಿನ. ಕಡೆಗೆ ಹಬ್ಬ ಮುಗಂದ್ರೆ ಸುಮ್ಮನೆ ಉಳಿತಾರ. ನಮ್ಮ ಕಾಲದಂಗೆ ಇರ್ಬೇಕಂದ್ರೆ ಹೆಂಗಾಕತಿ? ಈಗ ನೀನಿದ್ದಂಗೆ ನಿನ್ನ ಮಕ್ಕಳದಾರನ? ಅದು ಕರೆ ಬಿಡ ಯವ್ವ. ಇಲ್ಲ ನನ್ನ ಸ್ವಸ್ಥರು ಭಾಳ ಚಲೋ ಅದಾರಪ್ಪ, ನೀನೇನ್ರ ಮಾತಾಡಬೇಡ. ಏನು ಮುಂಜಾನೆ ಅಡುಗೆ ಮನೆಗೆ ಬಂದಿರಲ್ಲ, ಇನ್ನೂ ಏನೋ ಮಾಡೇ ಇಲ್ಲ. ಈಗ ಮಾತಾಡ ನಾಗಪ್ಪ. ಕರಿಯತ್ತೀರ ಏನಾಯ್ತು? ಏನಿಲ್ಲ ಯಾವ ನಿನ್ನ ಗಂಡ ಏನೇನೋ ಅಂತಿದ್ದ ನೋಡು. ಯವ್ವ ಏನು ಬೇ ನೀನು ಜಗಳ ಹಚ್ಚಕ್ಕೆ ನೋಡ್ತೀನ? ಅಕ್ಕಿ ತುದಿಗಾಲೆಲ್ಲ ಕಾಯ್ದಿರ್ತಾಳ ನನ್ನ ಜೊತೆ ಜಗಳ ಮಾಡಾಕ. ಯಾಕ್ರಿ ಇರ್ತೀರ? ಏನಿಲ್ಲ, ಎಲ್ಲ ಹೋಗ್ಯಾರ ಅನ್ನಕತ್ತಿದ್ಲವ್ವ. ಅವ್ರು ಸೀರೆ ಬ್ಲೌಸು ತಂದಾರಲ್ವ, ಹಳ್ಳಂಬಳ್ಳ ಅವನ್ನ ನೋಡ್ಕೊಂಡು ಕುಂದ್ರದ. ಅವ್ರು ಬಂದೆ ಇವ್ರು ಬಂದೆ ನಂದೆ. ಬಾರಿ ಬಿಡು ಅಷ್ಟ ನಿಮ್ಮದು. ನಿಮಗೇನಾಕತ್ ನಾವು ಸೀರೆ ಬ್ಲೌಸ್ ನೋಡ್ಕೊಂಡ್ರೆ? ಹೆಣ್ಮಕ್ಳಿಗೆ ಅದನ್ನು ಬಿಟ್ರೆ ಮತ್ತೇನೇ ಇತ್ತು ಸಡಗ್ರ. ಆತಾತು ಹೊಡ್ಯಾಕ ಬಂದಿದ್ದೀನಿ ಇವತ್ತು. ನೀನು ನೋಡ್ಕೊರಿವ್ವ, ಸಂಜೆ ತನ ನೋಡ್ಕೊತ ಕೂತ್ಕೊರಿ. ಸರಿ ಹಂಗೆ ಬರ್ರಿ ದಾರಿಗೆ. ನಿಮ್ಮತ್ತಿನ ನಿಮ್ಮ ಪರವಾಗಿದ್ದಾಳ ಅಂದ್ರೆ ನೀವು ನಮಗೆಲ್ಲ ಹೆದರ್ತೀರೇನು? ನೋಡ್ರಿ ಅತ್ಯಾರ ಹೇಳ್ರಿ ನಿಮ್ಮ ಮಗನಿಗೆ, ಹೆದರೋ ಅಂತ ತಪ್ಪು ನಾವೇನು ಮಾಡ್ತೀವ್ರಿ? ಅದೇ ಮತ್ತೆ ನೀನು ಬೋಲು ಬೆರ್ಕಿದ್ ಬಿಡ್ಬೇವ. ಏ ತಮ್ಮ, ಹಂಗೆ ತಮಾಷೆ ಮಾಡಿದ ಬಾ. ಶೇಂಗಾ ತಿಂದು ಹೋಗು. ಒಳ್ಳೆ ಯವ್ವ, ಈ ಬಿಸಿಲಿಗೆ ಅದಕ್ಕೆ ತಿಂದು ನೀರು ಕುಡಿದ್ರೆ ಹೊಟ್ಟೆ ಹೋಗ್ಬೋದಿತ್ತು. ಕಡೆಗೆ ನೋಡುತ್ತೆ ಬಿಡು ಡಾರ್ಲಿಂಗ್. ನಾನು ಹೊಲದ ಕಡೆ ಹೋಗಿ ಬರ್ತೇನೆ. ಹೋಗ್ರಿ, ಏನು ಹೊಲನೋ ನೀವು. ನಿನಗೇನು ಗೊತ್ತು, ರೈತರಿಗೆ ಅದ್ರಾಗ ಜೀವ ಇರೋದು. ನನಗೇನು ಗೊತ್ತು, ನಾ ಫಾರಿನ್ನಿಂದ ಬಂದೇನಲ್ಲ, ಮೇಲಿಂದ ಇಳ್ಕೊಂಬಂದಿನಿ. ನಂಗೆ ಸವಿತಾ ಏನು ಮಾಡಕತ್ತಾಳವ? ಏನಿಲ್ರಿ ಐತೀರ, ಅಲ್ಲಿ ಹೊಲಿತಕ್ಕ ಮಾವಿನಕಾಯ ಕಟ್ ಕಳಿಸಿದ್ಲ. ಹುಡುಗರು ಕಡೆ ಕಳಿಸಿದ್ಲನ, ಕೂಗ್ತಿದ್ವು ಅವು. ಬಂದು ತೊಗೊಂಬರಕ್ಕೆ ಹೋದ್ಲು. ಬಂದ ನೋಡುವ. ಅಕ್ಕಿನೂ ನೆನೆದವ್ರ ಮನದಲ್ಲಿ ಅನ್ನಂಗೆ 100 ವರ್ಷ ಆಯುಷ್. ಯಪ್ಪ ಹತ್ತೀರ 100 ವರ್ಷ ಅದಕ್ಕೆ ಬೇಕು ಬಿಡ್ರಿ. ಅಷ್ಟು ವರ್ಷ ಬದುಕ ಆಸೆ ಇಲ್ಲ. ಯಾರಿಗೆ ಗೊತ್ತವ ಯಾರು ಎಷ್ಟು ವರ್ಷ ಬದುಕ್ತಾರ? ಹಿಂಗೆ ಮಾತಿಗೆ ಹೇಳೋದು ನೋಡು. ತಗೋ ಸುಮ್ಮ ಮಾವಿನಕಾಯಿ. ಅಲ್ಲ ಯಾಕ ನಂಗೆ ತೊಗೊಂತಿಲ್ಲ ಮಾವಿನಕಾಯಿ? ನಂಗೇನು ಬೈಕಿಲ್ಲವ ತಿನ್ನೋದು. ಅಯ್ಯೋ ಹೌದು, ನಾನು ಹಿಂಗೆ ಬೈಕ್ ಎಂತ ಮಾಡಿದ್ದೆ? ಯಾಕೆ ಇನ್ನೊಂದು ಆಗಬಾರ್ದನ? ಅಲ್ಲ ಯಾಕ ದೊಡ್ಡಗೆ ನೀನೇ ಸಾಕು, ಒಬ್ಬರೇ ಹಿಡಿಯೋಕ್ಕಾಗಲ್ಲ ಅಂತ ಬಿಟ್ಟು ಮತ್ತು ನಂಗೆ ಹೇಳ್ತಿಯಲ್ಲ. ಹೌದನವ? ಯಾಕ ಏನೋ ಹೇಳಿ ನೀನು. ಅತ್ತಿಯರು ಇವತ್ತು ಕೂದಲು ಬಿಟ್ಕೊಂಡು ಚಂದ ಕಾಣಕತ್ತಾರಲ್ಲ? ಹೌದಾ ಸುಮ್ಮ, ನಾನೇ ಹೇಳ್ಬೇಕಂದ್ರೆ ನೀನೇ ಹೇಳಿದ್ ನೋಡು. ಕರೇನ್ರಿ ಅತ್ತಿಯರ ಭಾಳ ಚಂದ ಕಾಣಕತ್ತೀರಿ. ನಿಮ್ಮ ಚಂದ ಅಂತ ಚಂದ. ನಾನು ತಲೆ ನಮಗೆ ಒಣಗ್ಲಿಲ್ಲದ್ರೆ ಶೀತ ಆಗಿಬಿಡ್ತೈತಿ. ನಾವೊಂದು ಮನೆ ವಿಚಿತ್ರ, ಹಾಗಾಗಿ ಬಂದು ಕುತ್ಕೊಂಡಿದ್ವಿ ಅಲ್ಲಿ ಮುಂದೆ. ಇಲ್ರಿ ಅತ್ತಿಯರ ಒಂದು ಫೋಟೋ ತಗೊಂಡು ಇಟ್ಕೊಂತ ತಡ್ರಿ, ಮಾವಾರಿಗೆ ತೋರ್ಸಕ್ಕೆ ಬರ್ತೈತಿ. ಏಯವ್ವ, ಆ ಫೋಟೋ ಗಿಟ ಎಲ್ಲ ಹಚ್ಚಕ್ಕೆ ಹೋಗ್ಬೇಡ್ರಿ ನೀವು, ಸುಮ್ಮ ಕುತ್ಕೊರಿ. ಮತ್ತೆ ನೀ ಏನಾರು ಮಾಡೇ ಬಿಡ್ತೀವ ಎಡಬಟ್ಟ, ನಾವು ಕೂದಲು ಕಟ್ಗೆನ ಬಿಡ್ತಾನೆ ತಡಿ. ಅಯ್ಯ ಅತ್ತಿಯರ, ಹಸಿ ಕೂದಲ ಕಟ್ಕೋಬೇಡ್ರಿ, ಈ ಶೆಕಿಗೆ ವಾಸನೆ ಬಂದು ಹೋಗವ. ಬ್ಯಾಡ ಅಂತಂದ್ರೆ ತೆಗಿಯಲ್ಲ ಆಕಿ, ಸುಮ್ಮನೆ ಕಾಡಿಸ್ತಾಳೆ ಹಂಗೆ. ಇರಲಿ ಬಿಡು, ಹೆಂಗೂ ಅಡುಗೆ ಮನೆಯಾಗೆಲ್ಲ ಕೂದಲು ಬೀಳ್ತಾವೆ. ಮತ್ತು ಉಣ್ಣಾಬೇಕಾರ ತಿನ್ನೋದ್ರಾಗ ಕೂದಲು ಬಂದ್ರೆ ಗಂಡು ಮಕ್ಕಳು ಹಾರಾಡ್ತಾರ. ಇರಲಿ. ಮತ್ತು ಇವನಿಗೆ ಉಪ್ಪಿನಕಾಯಿ ಮಾಡಿಬಿಡೋದೇನ್ರಿ? ಮಾವಿನಕಾಯಿ ಇಟ್ರೆ ಹಣ್ಣಾದಾಗ ಒಂದು ಮನೆ ಬತ್ತಿದಂಗೆ ಹಾಕವ ನಾಳೆಗೆ ಮಾಡಿಬಿಟ್ಟ ತಗಸಮ್ಮ. ಅತ್ತಿಯರು ಉಪ್ಪಿನಕಾಯಿ ಮಾಡಿದ್ದು ಟೇಸ್ಟ್ ಇರ್ತಿತ್ತು. ನಾವು ಬಂದಾಗ ಫಸ್ಟ್ ನೋಡ್ತಿದ್ನಲ್ಲ. ಮತ್ತು ಇತ್ತ ನಾವು ಮಾಡಾಕತ್ತೀವಿ, ಬಿಟ್ಬಿಟ್ರಿ. ಅತ್ತಿಯರು ಏನೇನು ಹಾಕ್ಬೇಕು ಅನ್ನೋದು ಹೇಳಕೊಡ್ರಿ ಒಂದು ಸ್ವಲ್ಪ. ಆತವಾ ಒಂದು ಮೊದಲು ಹೆಚ್ಚುಗೋರಿ ನೀವು ತೊಳ್ಕೊಂಡು ಒರೆಸ್ರಿ ಮಾವಿನಕಾಯಿ ಸ್ವಚ್ಛಗೆ. ಮಾತಾಡ್ರಿ ನೋಡ್ರಿ ಅತ್ತಿಯಾರ, ಇಷ್ಟಿಷ್ಟು ಸಾಕು ಹೋಳು. ಸಾಕು ತಗೊಳವ. ಆ ಹುಡ್ರಂತೂ ಉಪ್ಪಿನಕಾಯಿ ಬರೀ ಎಡಗೈಲಿ ಬಲಗೈಲಿ ಅದನ್ನ ತಗೊಂಡು ತಿಂತಾವೆ ಎರಡು. ಅದಕ್ಕೆ ಖಾರ ಜಾಸ್ತಿ ಹಾಕ್ಬೇಕ್ರಿ.
ಸಿಹಿ ಹಾಕಿದ ಕೂಡಲೇ ನೆಗಡಿ ಆಕತಿ ಅಂದ್ ಬರೀ ಉಪ್ಪಿನಕಾಯಿನ ತಿಂತಾರ. ಇರಲಿ ಬಿಡವ ಹೋಗಲಿ. ಏನೇನು ಹಾಕಿದ್ರಿ ಐತಿ ಮಸಾಲೆ ಅದಕ್ಕೆ? ಮೊದ್ಲು ಏನು ಮಾಡ್ಬೇಕು ನೋಡ್ರಿ, ಎಲ್ಲರೂ ಉಪ್ಪಿನಕಾಯಿ ಹಾಕ್ತೀರಿ ಆಲ್ಮೋಸ್ಟ್. ನಾವು ಹಾಕೋದು ಹೆಂಗಂತಂದ್ರೆ ಮಾವಿನಕಾಯಿನ ಧೂಳು ಕುಂತಿರ್ತದೆ ತೊಳ್ಕೊಂಡು ಸ್ವಚ್ಛ ಒರೆಸಿ ಆರಾಕ್ಬಿಡ್ಬೇಕು. ನೀರಿನ ಪಸೆ ಇಲ್ದಂಗೆ ಬಿಟ್ಟು ಹೋಳು ನಿಮಗೆ ಬೇಕಾದ ಅಳತಿ ಹೋಳು ಹೆಚ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕಲಿಸ್ಬಿಡ್ರಿ ಒಂದು 3-4 ತಾಸು. ನೀರು ಬಿಟ್ಕೊಂತದಲ್ರಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಮೆಂತ್ಯ ಇದನ್ನೆಲ್ಲ ಹುರಿದಾದ್ರೂ ಹಾಕ್ರಿ ಅಥವಾ ಬಿಸಿಲಿಗೆ ಇಟ್ಟಾದರೂ ಕುಟ್ಟಿ ಪುಡಿ ಮಾಡ್ಕೊಂಡು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಪುಡಿ ಮಾಡೋದಿದ್ರೆ ಮಾಡಿರಿ. ಇಲ್ಲ ಅಂತಂದ್ರೆ ಮೇಲಿಂದ ಖಾರದ ಪುಡಿ ಹಾಕ್ರಿ. ಮತ್ತಿನ್ನು ಕೆಲವರು ಅದಕ್ಕೇನು ಮಾಡ್ತಾರೆ, ಒಂಚೂರು ಲವಂಗ, ಚಕ್ಕೆ ಇದನ್ನೂ ಹಾಕಿ ಮಾಡ್ತಾರೆ. ಆದ್ರೆ ನಾವೇನಿಲ್ಲ, ಜೀರಿಗೆ, ಸಾಸಿವೆ, ಮೆಂತ್ಯ ಇಷ್ಟು ಹಾಕಿ ಖಾರದ ಪುಡಿ ಹಾಕಿ, ಉಪ್ಪು ತೀರೆ ಜಾಸ್ತಿ ಹಾಕಬೇಡ್ರಿ. ಸಾಸಿವೆ ಹೆಚ್ಚಾದ್ರೆ ಉಪ್ಪಿನಕಾಯಿ ತಡಿತೈತಿ. ಉಪ್ಪು ಮತ್ತು ಸಾಸಿವೆ ಹೆಚ್ಚು ಹಾಕಿದ್ರೆ ತೊಂದರೆ ಇಲ್ಲ. 5-6 ತಾಸು ಆದಮೇಲೆ ನೀರು ಬಿಟ್ಟಿರ್ತೈತಲ್ರಿ, ಮತ್ತು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಒಣಗಿದ ಸೌಟು ತಗೊಂಡು ಕೈ ಒರೆಸ್ಕೊಂಡು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ರಿ 1 ತಾಸು 2 ತಾಸು. ಆಮೇಲೆ ಒಂದು ಒಗ್ಗರಣೆ ಕೊಟ್ಟು ಡಬ್ಬಿ ತುಂಬಿಟ್ಕೊಂಬಿಡ್ರಿ. ಮಸ್ತ್ ಆಕೈತೆ ನೋಡ್ರಿ ಐತಿ. ಈ ರೀತಿ ಪಿಂಗಾಣಿ ಡಬ್ಬ್ಯಾಗ ಇಲ್ಲ ಗ್ಲಾಸಿನ ಡಬ್ಬ್ಯಾಗ ತುಂಬಿಡ್ಬೇಕ್ರಿ. ಈಗೆಲ್ಲ ಪ್ಲಾಸ್ಟಿಕ್ ಅಂತಾರೆ, ಅದರದ್ದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಕರುಂಡಿ ಅದನ್ನೆಲ್ಲ ಬಿಸಿಲಿಗೆ ಇಡ್ತೇವಲ್ರಿ, ಇದನ್ನೇನು ಬಿಸಿಲಿಗಿಡೋ ಅವಶ್ಯಕತೆ ಇರೋದಿಲ್ಲ. ಕೆಲವು ಮಾವಿನಕಾಯಿ ಬೇಗ ಮೆತ್ತಗಾಗಲ್ರಿ, ಕೆಲವು ಬೇಗ ಮೆತ್ತಗಾಗಿ ಹಾಳಾಗಿಬಿಡ್ತಾವೆ. ಅಂದರೆ ಇದನ್ನು ವರ್ಷಗಂಟ್ಲೆ ಇಟ್ಕೊಂಡು ತಿನ್ನೋದು ಕಷ್ಟನ ಮಾವಿನಕಾಯಿ ಉಪ್ಪಿನಕಾಯಿ. ಹೌದು ನೋಡ್ರಿ ಐತಾರ. ಸಣ್ಣ ಮಿಡಿ ಉಪ್ಪಿನಕಾಯಿ ಹಾಕ್ತಾರೆ ನೋಡ್ರಿ, ಅದಾದ್ರೆ ವರ್ಷಗಂಟ್ಲೆ ಬರ್ತೈತಿ. ಇದು ಮೆತ್ತಗಾಗಿ ಹೋಗತಿ. ಹೌದುವಾ. ಇನ್ನೊಂದು ಕಡ್ಗಾಯಿ ಅಂತೇಳಿ ನಮ್ಮ ಕಡೆಗೆ ಮಾಡೋರಲ್ಲಿ ಕಂದ್ಲಿ ತಗೊಂಡು ದೊಡ್ಡ ಹಾಟಾಗಿರೋ ಮಾವಿನಕಾಯಿ ಶೀಳಿ ಬರೀ ಭಯಂಕರ ಎಣ್ಣೆ ಹಾಕಿ ಮಾಡೋರು, ಖಾರ ಹೆಚ್ಚಾಕಿ. ಹೌದು ತಗೋರಿ ಐತಿ. ಈ ಆಂಧ್ರ ಐತಲ್ರಿ, ಆಂಧ್ರ ಪ್ರದೇಶ ಆ ಕಡೆ ಹಂಗೆ ಮಾಡ್ತಾರೆ. ಈ ಬಳ್ಳಾರಿ ಕಡೆಗೆಲ್ಲ ಹೆಚ್ಚು ಖಾರ ಹಾಕಿ ಎಣ್ಣೆ ಹಾಕಿ ನೋಡ್ರಿ ಫ್ರೆಂಡ್ಸ. ನಮ್ಮ ಅತ್ತೆಯಾರು ಹೇಳಿದ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ನೀವು ಹೆಂಗೆ ಉಪ್ಪಿನಕಾಯಿ ಹಾಕ್ತೀರಿ? ಯಾಕಂದ್ರೆ ಈಗ ಬ್ಯಾಸಿಗೆ ಬಂತಂದ್ರೆ ಮಾವಿನಕಾಯಿ ಸೀಸನ್ ಶುರುವಾತ್ರಿ ಯುಗಾದಿ ಹಬ್ಬದಿಂದಾನೆ. ಇನ್ನೊಂದು ತಿಂಗಳು ಕಳೆದ್ರೆ ಆಲೆಕಾಯಿ ಮೆತ್ತಗಾಗ್ತಾ ಬರ್ತಾವೆ. ಉಪ್ಪಿನಕಾಯಿ ಹಾಕೋದಿದ್ರೆ ಈಗ ಹಾಕ್ಕೊಂಬಿಡ್ಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮಾವಿನಕಾಯಿ ಉಪ್ಪಿನಕಾಯಿಗಿಂತ ಚಳಕಾಯಿ ಉಪ್ಪಿನಕಾಯಿ ಹೆಚ್ಚು ಈ ಟೈಮಲ್ಲಿ. 3-4 ತಿಂಗಳು, ಏಪ್ರಿಲ್, ಮೇ, ಜೂನ್ವರೆಗೂ. ಹೌದು ನೋಡುವ, ಚಳಕಾಯಿ ಉಪ್ಪಿನಕಾಯಿ ಅಂತೂ ಮಸ್ತ್ ಆಗತ್ತೆ. ಅದನ್ನ ಉಪ್ಪಿನಕಾಯಿಗಳ ರಾಜ ಅಂತಾರೆ. ಹೌದು ರೀತಿಯಾರ. ನಮ್ಮ ಮನೆಯಾಗಲ್ಲ ಅಪ್ಪಾರು ಸೈಟ್ ಐತ್ರಿ ಊರ ಮುಂದೆ, ಅದ್ರಾಗ ಗಿಡ ಹಾಕಿದ್ರು. ಈಗ 2 ಸರಿ ಬಿಟ್ಟೈತಿ ಕಾಯಿ, ಚಲೋ ಕಾಯಿ ಬಿಟ್ಟೈತಿ ನೋಡ್ರಿ. ಭಾರಿ ಮಸ್ತ್ ಆಗೈತವ. ಭಾಳ ದಿವ್ಸ ತಡೆಯಲ್ಲ, ಅದ್ರ ಭಯಂಕರ ರುಚಿ ನೋಡು. ಅಷ್ಟ ಹುಳಿನೂ ಇರ್ತೈತಿ. ಆವಾಗಿಂದ ಮಾತಾಡ್ಕೊಂತನ ಕುಂತೀರಿ ನೀವು ನಾನು. ಶೇಂಗಾ ಬೆಂದ್ವ ಎಂಥದ ಏನ ಶೇಂಗಾ ತಗೋರಿ, ಬರೀ ಅರ್ಧ ಎಳೆ ಅದ್ರಾಗ ಬೆಂದಿರ್ಬೇಕು ಒಲಿ ಮೇಲೆ ಇದ್ಕರ್ಲಲ್ಲೇ. ಸಾಕು ಇಳಿಬಿಡವ. ತೀರ ಮೆತ್ತಗಾದ್ರೆ ಮತ್ತು ಸಣ್ಣ ಎಳೆಕಾಯಿ ಇದ್ದಾವೆಲ್ಲ ಪಚಕ್ಕಂತಾವು. ಬೆಂದ ತಗೋರಿ ಎತ್ತಾರ ಸಾಕು. ಈ ಬಿಸ್ಲಾಗ ಶೇಂಗಾ ಯಾಕೆ ತರಕ್ಕೆ ಹೋಗಿದ್ದಾರೆ ನೋಡು. ಹೊಟ್ಟಿ ಮೊದ್ಲ ತಡೆಯಂಗಿಲ್ಲ, ನೆಟ್ ಅಂತಿಂದ. ಇರ್ಲಿ ಬಿಡ ಅಕ್ಕ, ಹುಡುಗರು ತಿಂತಾವ ಬಿಡ. ಒಂದು 4 ಎಲ್ಲಾರು ತಿಂದ್ರೆ ಆತತ. ಹಂಗಾರತಿ ಉಪ್ಪಿನಕಾಯಿ ಡಬ್ಬಿ ತೆಗೆದಿಟ್ಟು ಬಿಡ್ಲಿರಿ, ತುಂಬ ಹೋತಿದ್ದು. ಒಂದಿಟ್ಟು ತಕ್ಕಂದು ಮುಚ್ಚಿಡ್ತಾನೆ. ಹ್ಞೂ ತಗೋಬೇಕಾರ ಒಣ ಸೌಟಿನ ತಕ್ಕರಿ. ಹಂಗೆ ಮತ್ತು ಆ ಹುಡ್ರಿಗೆ ಸಿಗ್ದಂಗೆ ಇಟ್ಟುಬಿಡ್ರಿ. ಆವಾಗ ನೋಡಿ 2-3 ದಿನಕ್ಕೊಮ್ಮೆ ಕೈ ಆಡಿಸ್ತಿರ್ಬೇಕು, ಇಲ್ಲ ಅದು ಬೂಸ್ಟ್ ಬಂದಂಗೆ ಆಗ್ಬಿಡ್ತೈತಿ. ಇದು ತಕ್ಕಂದದಕ್ಕೆ ಒಂದು ಹನೀನ ಬೆಲ್ಲ ಹಾಕ, ಹುಳಿ ನೋಡಿ. ಆತ್ರಿ ಐತಿಯಾರ, ಹಂಗೆ ಮಾಡ್ತಾನೆ. ಒಲಿ ಮುಂದೂ ಕುಂತ್ರೆ ಜಳ ಹೊರಗೆ ಹೋದ್ರೂ ಬಿಸಿಲು ಜಳ ನೋಡು. ಹೌದ್ರಿ ಅತ್ತೀರ, ಯಾವ ಪರಿ ಸೆಕೆ ಐತಿ. ಪಡ್ಸಾಲ್ಯಾಗ ಕುಂತ್ರೆ ರೋಡಿನ ಸಿಮೆಂಟ್ ಅಲ್ಲ, ಹಂಗೆ ಜಳ ಉಗ್ತೈತೆ ನೋಡ್ರಿ. ಹೊಸ ವರ್ಷಕ್ಕೆ ಹೊಸ ಉಪ್ಪಿನಕಾಯಿ ರೆಡಿ ಆಗ್ತವ್ರಿ. ಅವಾಗಿಂದ ನಿತ್ಕೊಂಡ ಮಾತಾಡ್ತಿದ್ದಿಲ್ಲ ಸವಿತಾ, ಕುತ್ಕೊಳ್ಳೋ ಕೆಳಗ. ಅತ್ತೀರ ಈ ಹೊಯ್ಯಪ್ಪಳ ಮಾಡ್ರಿ ಒಂದು ಸ್ವಲ್ಪ. ಅವನೇನು ಮಾಡ್ತಿದ್ದೀರ? ಇಲ್ಲಿ ಬಿಡ್ರಿ, ತಿನ್ನಕ ಭಾಳ ರುಚಿ ಆಕವು. ಹೇಗೋ ರೇಷನ್ಗೆ ಬರ್ತಾವಲ್ಲ, ಒಲಿ ಮೇಲೆ ಏನು ಕಟ್ಟಿಗೆಗಾರ ಕೊರೆ ಇಲ್ಲ, ಮಾಡಿದ್ರಾತು. 3 ದಿವಸ ಅಕ್ಕಿ ನೆನೆಸ್ಬೇಕು, ಹಾಕಿರಾತು ಬಿಡ್ರಿ. ಮೊದಲೆಲ್ಲ
ಒಂದು ಗಿದ್ನ 2 ಗಿದ್ನ ಹೇಳಿ ಒಂದು ಹಬ್ಬ ಹೊಯ್ ಹಪ್ಪಳ ಮಾಡ್ಬೇಕಾದ್ರೆ ಈಗ ಎಲ್ಲಿ ಹೋಗಿ 1 ಸೇರಿ 2 ಸೇರಿ ಮಾಡ್ಬೇಕಾದ್ರೆ ಪುಣ್ಯ ಈಗ. ಹೌದ್ರಿ ಅತ್ತಿಯರ, ಎಲ್ಲ ಕಾಲಕ್ಕೆ ತಕ್ಕಂಗೆ ಬದಲಾಗತ್ತದ ನೋಡ್ರಿ. ಖುಷಿನೇ ಇಲ್ಲ ಈಗ. ಅಷ್ಟು ಕುಡ್ಕೊಂಡು ಹಪ್ಪಳ ಮಾಡೋದು, ತಿನ್ನೋದು, ಚಹಾ ಕುಡಿಯೋದು ಆತೋಕ ನಾವು ಮಾಡಿರತ್ತ. ಒಂದಿನ ಬೆಳಗ್ಗೆ ಬೇಗ ಇಟ್ಬಿಟ್ರೆ ಒಬ್ರು ಹಿಟ್ಟು ಹಾಕಿ ಕೊಟ್ರೆ ಒಬ್ರು ಹಿಂಗೆ ಮೇಲೆ ಹಾಕಿ ತೆಗೆದು ಹೆಂಗೂ ಮೊದಲೇ ದಿವಸ ಒಳಗಾಲ ಒಣ ಹಾಕೋದು ತೊಂದ್ರೆ ಇಲ್ಲ. ತಗೋ ಸುಮ್ಮ ಹಾಗೆ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ರೀ. ಮತ್ತು ಸಬ್ಸ್ಕ್ರೈಬು ಮಾಡ್ಕೊರಿ. ಎಲ್ಲಾರ್ದು ಹಬ್ಬದ ತಯಾರಿ ಹೆಂಗೈತಿ ಹೇಳ್ರಿ.